ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಬನ್ನಿ, ಇವತ್ತು ನಾನು ಬೇಕ್ರಿ ಸ್ಟೈಲಲ್ಲಿ ಹೇಗೆ ನಾವು ಮಸಾಲ ಬ್ರೆಡ್ ಟೋಸ್ಟ್ ಹೇಗೆ ಮಾಡ್ತಾ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ತುಂಬ ದಿಢೀರಾಗುತ್ತೆ. ಸೊ ನೋಡಿ, ನಾನು ಒಂದು ಎಲೆಕೋಸನ್ನ ತೊಗೊಂಡಿದ್ದೀನಿ, ಒಂದು ಫುಲ್, ಆಮೇಲೆ ಒಂದು ಕ್ಯಾಪ್ಸಿಕಮ್, ಹಾಗೆ ಈರುಳ್ಳಿ, ಕ್ಯಾರೆಟ್, ಹಾಗೆ 1 ಇಂಚಷ್ಟು ಶುಂಠಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ. ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಅದಾದಮೇಲೆ ನಾವು ಎಲ್ಲ ತರಕಾರಿಗಳನ್ನ ಸಣ್ಣಂಗೆ ಉದ್ದುದ್ದಾಗಿ ಸಣ್ಣಂಗೆ ಹಚ್ಕೋಬೇಕಾಗತ್ತೆ. ಎಷ್ಟು ನೀವು ಸಣ್ಣಂಗೆ ಹಚ್ಕೊತಿರೋ ಅಷ್ಟು ಚೆನ್ನಾಗಿ ನಿಮ್ಮ ತರಕಾರಿ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನಾವು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬಾ ಈಸಿಯಾಗೂ ಆಗುತ್ತೆ. ಹಾಗೆ ನಿಮ್ಮ ಮನೇಲಿ ಯಾರೋ ದಿಢೀರಾಗಿ ಗೆಸ್ಟ್ ಬರ್ತಾರೆ, ನಿಮ್ಮ ಮನೇಲಿ ಏನೂ ಇಲ್ಲ ಅಂದಾಗ ಈ ಥರ ನೀವು ರೆಡಿ ಮಾಡ್ಕೋಬಹುದು. ಅದಾದಮೇಲೆ ಬ್ರೆಡ್ ಮಿಕ್ಕಿದ್ದಾಗ ಸುಮ್ಮನೆ ಅದು ವೇಸ್ಟಾಗಿ ನೀವು ಚೆಲ್ಲೋಬೋದು. ಈ ಥರ ನೀವು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮಾಡಿಕೊಟ್ರೆ ಮಕ್ಕಳು ಕೂಡ ಸಾಯಂಕಾಲ ಹೊತ್ತು ತುಂಬ ಇಷ್ಟಪಟ್ಟು ತಿಂತ, ತುಂಬ ಹೆಲ್ದಿ ಕೂಡ ಹೌದು. ಹಾಗೆ ನಾನು ಸಣ್ಣಂಗೆ ಈರುಳ್ಳಿನ ಹಚ್ಕೊಂಡಿದ್ದೀನಿ, ಹಾಗೆ ನಾನು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಈ ಥರ. ಅದಾದಮೇಲೆ ನಾನು ಕ್ಯಾಪ್ಸಿಕಮ್ನ ಸಣ್ಣಂಗೆ ಉದ್ದುದ್ದಾಗಿ ಹಚ್ಕೊತಾ ಇದ್ದೀನಿ. ಸೊ ನೀವು ಸಣ್ಣಂಗೆ ಹಚ್ಕೊಂಡಷ್ಟು ಬೇಗ ಬೇಯುತ್ತೆ. ಸೊ ಹಾಗಾಗಿ ನಾನು ಸಣ್ಣಂಗೆ ಹಚ್ಕೊತಾ ಇದ್ದೀನಿ. ಸೊ ತುಂಬಾ ಈಸಿ ರೆಸಿಪಿ. ಅದಾದಮೇಲೆ ಇದನ್ನ ಆಲ್ರೆಡಿ ಬೇಕ್ರಿ ಸ್ಟೈಲಲ್ಲಿ ಈ ಥರ ಮಾಡ್ತಾರೆ. ಹಾಗೆ ಅವ್ರಿಗೂ ನೀವು ಆಲ್ರೆಡಿ ಯಾರಾದರೂ ಒಬ್ಬರು ಯಾವಾಗಾದರೂ ತಿಂದಿರ್ಬೋದು. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ, ಯಾವುದೇ ಸ್ಟೆಪ್ನ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ನೋಡಿ, ಇನ್ನಷ್ಟು ನಾನು ರೆಸಿಪೀಸ್ನ ಈ ಥರ ತೋರಿಸ್ತಾ ಇರ್ತೀನಿ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ರೆಸಿಪಿ ಅಂತ. ಇವಾಗ ನಾನು ಎಲೆಕೋಸದ ಸಣ್ಣಂಗೆ ಹಚ್ಕೊತಾ ಇದ್ದೀನಿ ನೋಡಿ. ಸೊ ನೋಡಿ, ಸೊ ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಜಾಸ್ತಿ ಮಾತ್ರ ಜಾಸ್ತಿ ಹಾಕ್ಕೋಬೇಕಾಗುತ್ತೆ, ಸ್ವಲ್ಪ ಮಾಡೋದಾದ್ರೆ ನೀವು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ನೋಡಿ. ಈ ಥರ ನಾನು ಟೀ ಬ್ರೇಕಿಗೆ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸಾಯಂಕಾಲ ಹೊತ್ತು ಸ್ನ್ಯಾಕ್ಸಿಗೆ ಅಂತ ಮಾಡ್ತಾಯಿದ್ದೀನಿ. ಸೊ ನೋಡಿ, ಆ ಥರ ಸಣ್ಣಂಗೆ ನಾನು ಕೊತ್ತಂಬರಿನೂ ಹಚ್ಕೊಂಡಿದ್ದೀನಿ, ಹಾಗೆ ನಾನು ಸ್ವಲ್ಪ ಶುಂಠಿನೂ ಹಾಕ್ಕೊತಾ ಇದ್ದೀನಿ. ಶುಂಠಿ ಯಾಕೆ ಹಾಕ್ಕೊಂಡಿದ್ದೀನಿ, ಯಾವುದೇ ಥರ ಗ್ಯಾಸಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಬಾರದು. ಸೊ ನೋಡಿ, ಈ ಥರ ಹಚ್ಕೊಂಡಿದ್ದೀನಿ ಸಣ್ಣಂಗೆ ನೋಡಿ, ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದಾದಮೇಲೆ ನಾವು ಸಣ್ಣಂಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಎಣ್ಣೆ ಸಾಕು, ಇಲ್ಲಿ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಹಿಂಗು ಘಮಕ್ಕೋಸ್ಕರ. ಅದಾದಮೇಲೆ ನಾನು ಸಣ್ಣಂಗೆ ಹಚ್ಚಿರುವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನೋಡಿ. ಫಸ್ಟು ಈ ಈರುಳ್ಳಿನ ಸಣ್ಣಂಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ, ಗೋಲ್ಡನ್ ಕಲರ್ ಬರೋ ತನಕ. ಇದೆ ನೋಡಿ, ಇದು ಸಣ್ಣಂಗೆ ನೀವು ಹಚ್ಕೋಬೇಕಾಗತ್ತೆ, ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಆದಮೇಲೆ ಸ್ವಲ್ಪ ನೀವು ಏನು ಶುಂಠಿ ತುರ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೋಬೇಕಾಗತ್ತೆ. ಸೊ ಈ ಥರ ನೀವು ಲೈಟಾಗಿ ಸ್ವಲ್ಪ ಆ ಶುಂಠಿಯ ಸ್ಮೆಲ್ ಹೋಗೋ ತನಕ ನೀವು ಈ ಥರ ಚೆನ್ನಾಗಿ ಲೋ ಫ್ಲೇಮ್ ಐತ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾನು ಸ್ವಲ್ಪ ಬೇರೆ ತರಕಾರಿಗಳನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣಗೆ ಹಚ್ಚಿರೋಂಥ ಕ್ಯಾಪ್ಸಿಕಮ್, ಅದಾದಮೇಲೆ ನಾನು ಸ್ವಲ್ಪ ತುರಿದಿರೋವಂಥ ಕ್ಯಾರೆಟು, ಅದಾದಮೇಲೆ ಸ್ವಲ್ಪ ನಾನು ಇನ್ನು ಸಣ್ಣಗೆ ಹಚ್ಕೊಳ್ಳೋಂಥ ಎಲೆಕೋಸನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಸೊ ಇಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಯಾವುದೇ ಥರ ನೀರು ನೀವು ಬಳಸೋ ಅವಶ್ಯಕತೆ ಇಲ್ಲ. ಇದು ನೀವು ಒಂದು 4ರಿಂದ 5 ನಿಮಿಷ ಈ ಥರ ನೀವು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ನೋಡಿ. 5 ನಿಮಿಷ ಆದಮೇಲೆ ನೋಡಿ, ಆಮೇಲೆ ನಾವು ಬೇಸಿಕ್ ಮಸಾಲೆನೇ ಮನೇಲಿ ಯೂಸ್ ಮಾಡ್ತಾ ಹಾಕ್ಕೋಬೇಕಾಗತ್ತೆ. ಧನಿಯಾ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಾಟ್ ಮಸಾಲ, ಹಾಗೆ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ, ಹಾಗೆ ಸ್ವಲ್ಪ ಜೀರಿಗೆ ಪೌಡರ್, ಹಾಗೆ ಸ್ವಲ್ಪ ಅರಿಶಿನ. ಅದಾದಮೇಲೆ ನೀವು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ನೀವು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ ಮಕ್ಕಳು ತಿನ್ನೋದಾದ್ರೆ ಸ್ವಲ್ಪ ಖಾರನ ನೀವು ಕಮ್ಮಿ ಹಾಕ್ಕೊಳ್ಳಿ. ಸೊ ನೀವು ದೊಡ್ಡವ್ರು ತಿನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ನೋಡಿ, ಇಷ್ಟು ನಿಮಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್. ಸೊ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಈ ರೆಸಿಪಿ. ಸೊ ನೀವು ಎಲ್ಲಾದರೂ ಟಯರ್ಡಾಗಿ ಬಂದಾಗ, ಅದಾದಮೇಲೆ ಮಕ್ಕಳು ಏನೋ ದಿಢೀರಾಗಿ ಬೇಕಂದಾಗ ಇಂಥ ಮಾಡ್ಕೊಳ್ಬೋದು. ಅದಾದಮೇಲೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಇದು ನೀವು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಇದನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಅಷ್ಟು ಟೇಸ್ಟಿಯಾಗಿ ರೆಸಿಪಿ ಬರುತ್ತೆ. ಸೊ ನೀವು ಚಾಟ್ ಮಸಾಲ ಹಾಕ್ಕೋಬೇಕಾಗಿತ್ತು. ಇಲ್ಲಿ ಮೇನೇ ನಿಮಗೆ ಇದಕ್ಕೆ ಟೇಸ್ಟ್ ಕೊಡುವಂಥದ್ದು ಚಾಟ್ ಮಸಾಲ. ಅದಾದಮೇಲೆ ಒಂದು ಸ್ವಲ್ಪ ನಾನು ಕೊತ್ತಂಬರಿನ ಹಾಕ್ಕೊಂಡೆ, ಸಣ್ಣಗೆ ಹಚ್ಚಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡೆ ನೋಡಿ. ಈ ಥರ ಚೆನ್ನಾಗಿ ಇನ್ನೊಂದು ಹಾಕ್ಕೊಂಡ್ಮೇಲೆ ನಾನು 2-3 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಾವು ಏನೇನು ಮಸಾಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ನೋಡಿ, ಈ ಥರ ನಾನು ಮಾಡಿ. ಸೊ ಇವಾಗ ನೋಡಿ, ಮಸಾಲ ರೆಡಿಯಾಗಿದೆ. ಇದನ್ನು ನಾನು ಇನ್ನೊಂದು ಬೌಲಲ್ಲಿ ತೆಗಿತಾ ಇರ್ತೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ಸೊ ನಮ್ಮ ಮನೇಲಿ ನೋಡಿ ಈ ಥರ ಬ್ರೆಡ್ ಪೀಸಸ್ ಉಳ್ಕೊಂಡಿತ್ತು. ಅದಕ್ಕೆ ನಾನು ಇದನ್ನ ಎಲ್ಲ ಮಸಾಲ ಚೆನ್ನಾಗಿ ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ. ಸೊ ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗುತ್ತೆ ಚೆನ್ನಾಗಿ. ಸೊ ಮಸಾಲ ಜಾಸ್ತಿ ಆದಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಸೊ ನೋಡಿ,
ಇದು ಚೆನ್ನಾಗಿ ನೀವು ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಅದು ಯಾವುದೇ ಇಂಗ್ರೀಡಿಯೆಂಟ್ಸ್ ಹೊರಗಡೆ ಬೀಳಬಾರ್ದು, ನೀವು ಚೆನ್ನಾಗಿ ಅಥವಾ ಸ್ವಲ್ಪ ಕೈಯಲ್ಲಿ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಆಲ್ರೆಡಿ ಒಂದು ತವೆನೇ ಇಟ್ಕೊಂಡಿದ್ದೀನಿ, ಅದಕ್ಕೆ ನೀವು ಸ್ವಲ್ಪ ಟೇಸ್ಟ್ ಮೇಲೆ ಸ್ವಲ್ಪ ಬಟರ್ ಹಾಕ್ಕೊತಾ ಇದ್ದೀನಿ. ಸೊ ಬಟರ್ ಇಲ್ಲ ಬೇಕಾದ್ರೆ ಎಣ್ಣೆ ಕೂಡ ಹಾಕೋಬೋದು. ಸೊ ನಾನು 1-2 ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಈ ಥರ ಇಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ನೀವು ಕವರ್ ಕೂಡ ಮಾಡ್ಬೋದು. ಸೊ ನಾನು ಇದನ್ನು ಏನೂ ಮುಚ್ಚಳನ ಮುಚ್ಚಿಸ್ತಾ ಇಲ್ಲ, ಇಲ್ಲಿ ಮೇಲ್ಗಡೆ ಲಿಡ್ಡೆ ಹಾಕೋ ಅವಶ್ಯಕತೆ ಇಲ್ಲ. ಸೊ ಆ ಥರ ನಾನು ಟೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಈಗ ರೆಡಿಯಾಗಿದೆ. ಸೊ ಇದನ್ನು ನೀವು ಹಾಗೆ ಟೀ ಜೊತೆಗೆ ತಿನ್ಬೋದು. ತುಂಬಾ ಟೇಸ್ಟಿ ರೆಸಿಪಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೀಗೆ ಬಂತು ಈ ರೆಸಿಪಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. Until then, take care and bye and have a nice day.